ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಾಡಿನ ಗಣ್ಯ ಪತ್ರಕರ್ತರಾದ ಶ್ರೀ ವಿಶ್ವೇಶ್ವರ ಭಟ್ ಅವರೇ, ವೇದಿಕೆಯಲ್ಲಿರುವ ಇತರೆಲ್ಲ ಗಣ್ಯರ ಜೊತೆ ಇಲ್ಲಿ ಸಭಾಂಗಣದಲ್ಲಿ ನೆರೆದಿರುವಂತಹ ಪ್ರಾಜ್ಞ ಶ್ರೋತೃವರ್ಗ, ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನೋಡಿ, ಪರಮ ಪೂಜ್ಯ ಧರ್ಮಾಧಿಕಾರಿಗಳ ಉಪಸ್ಥಿತಿಯಲ್ಲಿ ನಿಮ್ಮೆಲ್ಲರ ಜೊತೆ ಸಾಹಿತ್ಯದ ಕುರಿತಾದ ನನ್ನ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳೋ ಒಂದು ಅವಕಾಶ ಇದೆಯಲ್ಲ, ಇದು ಬದುಕಿನಲ್ಲಿ ಬಹುಶಃ ಒಂದು ಸಲ ಮಾತ್ರ ಬರುವಂತ ಸುಯೋಗ, ಸೌಭಾಗ್ಯ. ಇದು ನನ್ನ ಪಾಲಿಗೆ ದಕ್ಕುತ್ತೆ ಅನ್ನೋ ಒಂದು ಕಲ್ಪನೆಯೇ ನನಗಿರಲಿಲ್ಲ ನಿಜವಾಗ್ಲೂ. ಆದರೆ ಇದನ್ನು ಸಾಧ್ಯವಾಗಿಸಿದ್ದು ಇಂಥ ಒಂದು ಸುಯೋಗ, ಸೌಭಾಗ್ಯ ನನ್ನ ಪಾಲಿಗೆ ಸಿಗುವಂತೆ ಕರುಣಿಸಿದ್ದು ಮೊದಲಿಗೆ ಪರಮ ಪೂಜ್ಯ ಧರ್ಮಾಧಿಕಾರಿಗಳೇ, ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಶ್ರೀಧರ ಭಟ್ ಅವರು, ಡಾಕ್ಟರ್ ಮಹೇಶ್ ಶೆಟ್ಟಿ ಅವರು, ಆಮೇಲೆ ಡಾಕ್ಟರ್ ಮಾಧವ ಮೂಡುಕೊಣಾಜಿ ಅವರು, ಮತ್ತು ಜೊತೆಗೆ ನಾನು ಇಲ್ಲಿ ಬಂದಾಗಿನಿಂದ ನನ್ನ ಇಲ್ಲಿ ಒಂದು ಇರವನ್ನು ಇಲ್ಲಿ ತುಂಬ ಅನುಕೂಲಕರಗೊಳಿಸ್ತಾ ಇರುವಂತಹ ಈ ನನ್ನ ಈ ಒಂದು ಉಪಸ್ಥಿತಿಯ ಪ್ರೆಸೆನ್ಸ್ನಲ್ಲಿ ಇರುವಂತಹ ಒಂದು ಸುಂದರ ಅನುಭವಕ್ಕಿಸ್ತಾ ಇರುವಂತಹ ಡಾಕ್ಟರ್ ಗಣರಾಜ್ ಅವರು, ಇವರೆಲ್ಲರೂ ಸೇರಿ ನನಗೆ ಬದುಕಿನ ಈ ಸೌಭಾಗ್ಯವನ್ನು ಕರುಣಿಸಿದ್ದಾರೆ. ಆಕ್ಚುಲಿ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಏನು ಮಾತಾಡಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ನಾನು ತುಂಬ ಮಾತಾಡ್ತೀನಿ, ನಾನು ಮಾತಾಡೋದು ನನ್ನ ದೊಡ್ಡ ನನ್ನ ಒಂದು ಚಾಳಿ ಅಂತಲೇ ಹೇಳಬೇಕು ನೀವು. ಆದರೆ ಇಲ್ಲಿ ಏನು ಮಾತಾಡಬೇಕು, ಪ್ರಾಜ್ಞರಾದಂತಹ ಧರ್ಮಾಧಿಕಾರಿಗಳಿದ್ದಾರೆ, ಅವರ ಜ್ಞಾನಕ್ಕಿಂತ ನನ್ನ ಜ್ಞಾನ ಮಿಗಿಲ ಇಲ್ಲ. ಮತ್ತು ನಾಡಿನ ಗಣ್ಯ ಪತ್ರಕರ್ತರು, ದೇಶ ವಿದೇಶಗಳ ಎಲ್ಲ ವಿಷಯಗಳ ಬಗ್ಗೆ ಬರೆಯುವಂತಹ ವಿಶ್ವೇಶ್ವರ ಭಟ್ರಿದ್ದಾರೆ. ಅವ್ರ ಎದುರಿಗೆ ನಾನು ನನ್ನ ಜ್ಞಾನ ಪ್ರದರ್ಶನ ಮಾಡೋದು ಸರಿಯಾ, ನಾನು ಮಾತಾಡಬಹುದಾ, ನಾನು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಆದರೆ ಇದು ನನ್ನ ಕರ್ತವ್ಯ ಸಹ ಆಗಿದೆ, ನಾನು ಮಾತಾಡಬೇಕಾದದ್ದು. ಒಂದು ಪ್ರಯತ್ನ ಮಾಡ್ತೀನಿ. ಪ್ರಯತ್ನದಲ್ಲಿ ಬಹುಶಃ ಧರ್ಮಾಧಿಕಾರಿಗಳ ಆಶೀರ್ವಾದದಿಂದ ನಾನು ಯಶಸ್ವಿ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆಯ್ತು ನೋಡಿ, ನನಗಿರೋ ಸಮಯ ಮಿತಿ ಇದೆ. ನಾನು ಸಾಮಾನ್ಯವಾಗಿ ಆ್ಯಕ್ಚುಲಿ ಯೂನಿವರ್ಸಿಟಿ ಪಾಠ ಮಾಡುವಾಗ ಒಮ್ಮೊಮ್ಮೆ 4-5 ಗಂಟೆಗಳು ನಿರಂತರವಾಗಿ ಪಾಠ ಮಾಡೋದುಂಟು. ನಾನು ಮಕ್ಕಳು ಕೂತ್ಕೊಂಡು ಕೇಳ್ತಾ ಇದ್ರು. ಈಗ ನನ್ನ ಮಾತಿಗೆ ವಿರಾಮವೇ ಇರುತ್ತಿರಲಿಲ್ಲ ಆ್ಯಕ್ಚುಲಿ, ಆಯ್ತಾ. ಆದರೆ ಇಲ್ಲಿ ಸಮಯದ ಮಿತಿ ಇದೆ, ನಾನು ಅದನ್ನು ಪಾಲಿಸಲೇಬೇಕು. ಅದು ಸಮಯ ಮಿತಿ ದಾಟಿ, ಅದು ಧರ್ಮಾಧಿಕಾರಿಗಳ ಸಮ್ಮುಖದಲ್ಲಿ ನಾನು ಉಗುತಟ್ಟವನ್ನು ನನ್ನನ್ನು ತೋರಬಾರದು. ಅದರಲ್ಲೂ ಸಹ ನಾನು ಆ್ಯಕ್ಚುಲಿ ಸಮಯ ಮಿತಿಯೊಳಗೆ ನನ್ನ ಮಾತುಗಳನ್ನು ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡುತ್ತೇನೆ. ಓಕೆ, ಒಂದು ವೇಳೆ ನನ್ನ ಸಮಯ ಮಿತಿನ ದಾಟಿದ್ರೆ ನನ್ನನ್ನು ಎಚ್ಚರಿಸುವಂಥ ಸ್ವಾತಂತ್ರ್ಯ ನಿಮಗೆಲ್ಲರಿಗೂ ಇದೆ. ರೈಟ್, ಈಗ ವಿಷಯಕ್ಕೆ ಬರ್ತೇನೆ ನೋಡಿ. ನಾನು ಒಂದು ಕಥೆಯಿಂದ ಆರಂಭಿಸ್ತೇನೆ ನನ್ನ ಮಾತನ್ನು. ಇದು ಕಥೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ತುಂಬ ಜನ ಹೇಳ್ತಾರೆ ಇದು ನಿಜವಾಗಿ ನಡೆದದ್ದು ಅಂತ, ಆಯ್ತಾ. ಆದರೆ ನಾನು ಕಥೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ನೋಡಿ, ನಿಜವಾಗಿ ನಡೆದದಕ್ಕೆ ಸತ್ಯ ಒಂದೇ ಆಗಿರ್ತದೆ, ಸತ್ಯ ಒಂದೇ ವರ್ಷ, ಒಂದೇ ರೂಪ ಅದಕ್ಕಿರೋದು. ಆದರೆ ನಾನು ಹೇಳಿದ ಈ ವಿಷಯಕ್ಕೆ 2 ರೂಪಗಳಿವೆ. ಹೀಗಾಗಿ 2 ರೂಪಗಳಿದ್ರೆ ಅದು ಸತ್ಯ ಆಗಿರೋಕ್ಕೆ ಸಾಧ್ಯವಿಲ್ಲ ಅಂತ ಅನ್ನಿಸ್ಬೋದು. ಆದರೂ ಸ್ವಲ್ಪ ಹೋದ್ರೆ ಸತ್ಯ ಇರ್ತದೆ. ಯಾಕಂದರೆ ಈ ಘಟನೆಯನ್ನು ಇಲ್ಲಿ ಬರೋ 2 ಪಾತ್ರಗಳು. ಹೊಸಬರು, ನಾನು ಒಬ್ಬ ಯಂಗ್ ಯೂನಿವರ್ಸಿಟಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಾನು ಕಾರ್ಯಾರಂಭ ಮಾಡಿಸಿದಾಗ ನಾನು ಅಟೆಂಡ್ ಮಾಡಿದಂಥ ಒಂದು ಓರಿಯಂಟೇಷನ್ ಪ್ರೋಗ್ರಾಮ್ನಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದ ಒಬ್ಬ ಹಿರಿಯರು ಹೇಳಿದಂಥ ಈ ಕಥೆ ಇದು. ಅದರ 2 ಪಾತ್ರಧಾರಿಗಳು ತತ್ವಜ್ಞಾನಿ ಅರಿಸ್ಟಾಟಲ್ ಮತ್ತು ಆತನ ಒಬ್ಬ ಅನಾಮಿಕ ಶಿಷ್ಯ. ಅನಂತರ ನನ್ನ
ಹೋದ ಕರುಣ ಕಥೆ ಎಂಬ ಪುಸ್ತಕವನ್ನು ಪೂಜ್ಯ ಕಾವಂದರು ಈಗ ಬಿಡುಗಡೆಗೊಳಿಸಿದ್ದಾರೆ. ಇನ್ನೊಂದು ಪುಸ್ತಕ 75ರ ಭಾರತ. 1947ರಲ್ಲಿ ಭಾರತ ವಿದೇಶಿ ದಾಸರಿಂದ ಸ್ವತಂತ್ರಗೊಂಡಾಗ ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಂಘಿಕವಾಗಿ ಹಾಗೂ ಆರ್ಥಿಕವಾಗಿ ಇದ್ದ ಸ್ಥಿತಿಯನ್ನು ಕಂಡು